ನಮ್ಮ ದೇವರಾಜರ್ಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಮತ್ತು ವಿದೇಶದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಹಾಯ ಆಗ್ತಾಯಿದೆ. ವಿಶೇಷವಾಗಿ ಮಹಿಳೆಯರಿಗೂ ಕೂಡ ಅವ್ರ ಸ್ವಂತ ಉದ್ಯೋಗಕ್ಕೆ ನಮ್ಮ ನಿಗಮದಿಂದ ಭಾಳಷ್ಟು ಸಹಾಯ ಮಾಡ್ತಾಯಿದ್ದೇವೆ. ಹೀಗಾಗಿ ಹಿಂದೆ ಇದ್ದವರು ಕೂಡ ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಇಲ್ಲ, ಅವರು ತುಂಬ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಒಟ್ಟು ಆ ಅವಧಿಯಲ್ಲಿ ಎಲ್ಲ ಕೆಲಸಗಳನ್ನೂ ಪೂರ್ಣ ಮಾಡೋಕ್ಕಾಗಲ್ಲ. ಅವರು ಕೆಲವು ಉಳಿದ ಕೆಲಸಗಳನ್ನ ಕೂಡ ನಾವು ಈಗಾಗಲೇ ಪೂರ್ಣ ಮಾಡಿದ್ವಿ. ಅದರಲ್ಲಿ ನಾವೆಲ್ಲ ಕೆಲವು ಬದಲಾವಣೆಗಳು ಮಾಡ್ಕೊಂಡಿದ್ವಿ. ಮೊದಲೇ ನಾವು ನೇರವಾಗಿ ಫಲಾನುಭವಿಗಳಿಗೆ ಚೆಕ್ಗಳು ಕೊಡ್ತಾಯಿದ್ವಿ, ಕ್ಯಾಶೇ ಕೊಡ್ತಾಯಿದ್ವಿ. ಅದರಿಂದ ಭಾಳ ಇದಾಗುತ್ತೆ, ಅವ್ಯವಹಾರ ಆಗುತ್ತೆ ಅಂತೇಳಿ ಈಗ ನಾವು ಬ್ಯಾಂಕಿಗೆ RTGS ಮಾಡೋ ಥರ ಮಾಡಿದ್ವಿ. ನಾವು ಹಣನ ಬ್ಯಾಂಕ್ಗೆ ಹಾಕ್ಬಿಡ್ತೀವಿ, ಅವ್ರಿಗೆ ಪಾಸ್ಬುಕ್ ಕೊಡ್ತೀವಿ. ನೋಡಿ, ನಿಮ್ಮ ಅಕೌಂಟಲ್ಲಿ ಇಷ್ಟು ಹಣ ಹಾಕಿದ್ದೀವಿ, ಪಾಸ್ಬುಕ್ ನಿಮ್ಮ ಹತ್ರ ಕೊಟ್ಟಿದ್ವಿ, ನೀವು ಡ್ರಾ ಮಾಡ್ಕೊಂಡು ನಿಮ್ಮ ಉದ್ಯೋಗ ಪ್ರಾರಂಭ ಮಾಡ್ಕೊಳ್ಳಿ. ಉದ್ಯೋಗ ಮಾಡಿ ಚೆನ್ನಾಗಿ ಅಭಿವೃದ್ಧಿ ಆಗಿ ಮತ್ತೆ ಸಾಲನ ನಮಗೆ ವಾಪಸ್ ಕೊಡಿ ಅಂತೇಳಿ ಅವ್ರಿಗೆ ಭಾಳ ರೀತಿ ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ನೀವು ಸಾಲ ವಾಪಸ್ ಕೊಟ್ಟರೆ ನಾವು ಬೇರೆಯವ್ರಿಗೂ ಸಹಾಯ ಮಾಡ್ಬೋದು, ಇನ್ನೊಂದು ಕುಟುಂಬನ ಬದುಕುತ್ತೆ ಅಂತೇಳಿ ನಮ್ಮಲ್ಲಿ ನೇರ ಸಾಲ ಅಲ್ಲ. ಕುರಿ ಸಾಗಾಣಿಕೆಗೆ ಭಾಳ ಜನ ಬರ್ತಾರೆ. ಕುರಿ ಸಾಗಾಣಿಕೆ, ಹಸು ಸಾಗಾಣಿಕೆಗೆ, ಕೋಳಿ ಸಾಗಾಣಿಕೆಗೆ ಸುಮಾರು ಜನ ಹೊರಗಡೆಯಿಂದ ಗದಗ, ರಾಯಚೂರು, ಗುಲ್ಬರ್ಗ ಅವರೆಲ್ಲ ಈ ಕಡೆಯಿಂದ ಬರ್ತಾರೆ. ನಮ್ಮ ಸುತ್ತಮುತ್ತಲೆಲ್ಲ ಉತ್ತರ ಕರ್ನಾಟಕದಿಂದ ಬರ್ತಾರೆ, ಹಳೆ ಮೈಸೂರು ಕಡೆಯಿಂದಲೇ ಬರ್ತಾರೆ. ಅವ್ರಿಗೆ 50,000 ಕೊಟ್ಟರೆ ನಾವು ಒಂದು 6 ಕುರಿ ತೊಗೊಳ್ತಾರೆ, 1-2 ಓತ ತೊಗೊಳ್ತಾರೆ. ಸಾಕು, ಅವ್ರು ಬರೋ ವರ್ಷಕ್ಕೆ ಡಬಲ್ ಆಗುತ್ತೆ, ಅವ್ರ ಜೀವನ ಸಾಗುತ್ತೆ. ಬೋರ್ವಿಲ್ಗೆ ನಾವು 2 ಎಕರೆಯಿಂದ 5 ಎಕರೆ ಒಳಗಡೆ ಒಂದು ಬೋರ್ ಹಾಕ್ಕೊಟ್ರೆ ಆ ಬೋರಲ್ಲಿ ಅವರು ಬೆಳೆ ಬೆಳೆದು, ತರಕಾರಿಗಳು ಬೆಳೆದು, ಅದರಲ್ಲಿ ವ್ಯಾಪಾರ ಮಾಡಿ ಮಕ್ಕಳ ವಿದ್ಯಾಭ್ಯಾಸ, ಅವ್ರ ಕುಟುಂಬ ಎಲ್ಲವನ್ನೂ ಮಾಡ್ಬೋದು. ಈ ಸಣ್ಣ ಫ್ಯಾಮಿಲಿಗಳಿಗೆ ಬಾಬಾ ಈಗ 100 ಎಕರೆ ಇರೋರಿಗೆಲ್ಲ ನಾವು ನಮ್ಮಲ್ಲಿ ಯಾವುದೇ 5 ಎಕರೆ ಮೇಲೆ ಇದ್ದವ್ರಿಗೆ ಯಾವ ರೀತಿ ಸಹಾಯ ಇಲ್ಲ. ಭಾಳ ಅತಿ ಕುಟುಂಬ ಅವ್ರಿಗೆ, ಏನು ಅವ್ರ ಜೋಬಲ್ಲಿ ದುಡ್ಡೇ ಇರಲ್ಲ ವ್ಯಾಪಾರ ಮಾಡೋಕ್ಕೆ ಅನ್ನೋರಿಗೆ ನಾವು ಸಹಾಯ ಮಾಡ್ತೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಧ್ಯಮ ವರ್ಗದವರಿಗೆ, ಹಿಂದುಳಿದ ವರ್ಗದವರಿಗೆ ಸುಲಭವಾಗಿ ಅವರು ಒಂದು ವ್ಯಾಪಾರ ಮಾಡಿ ಅವ್ರ ಜೀವನ ಸಾಕ್ಬೋದು, ಅವ್ರ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ಬೋದು. ಈ ಒಂದು ದೃಷ್ಟಿ ಕೆಲವು. ಆಮೇಲೆ ನಮ್ಮ ದೇವರಾಜರ್ಸಿ ಹಿಂದುಳಿದ ಭಾಗದಲ್ಲಿ ಭಾಳ ಜನ ಈ BJPಯವರು ಭಾಳ ತಪ್ಪು ತಿಳುವಳಿಕೆ ಜನಗಳು ನೀಡ್ತಾರೆ. ಹಿಂದುಳಿದ ವರ್ಗವ್ರಿಗೆ ಮಾತ್ರನೇ ಅಲ್ಲಿ ನೇರ ಸಾಲ ಕೊಡೋದು, ಸಹಾಯ ಮಾಡೋದು, ಇನ್ನು ಬೇರೆಯವ್ರಿಗೆ ಇಲ್ಲ ಅಲ್ಲಿ ಹೀಗೆ ಅಂತ. ನಮ್ಮ ದೇವರಾಜರ್ಸಿ ಹಿಂದುಳಿದ ವರ್ಗಗಳಲ್ಲಿ ಎಲ್ಲ ಸಮುದಾಯದವ್ರಿಗೂ ಕೂಡ ನಾವು ಸಾಲ ಕೊಡ್ತೀವಿ, ಎಲ್ಲ ಸಮುದಾಯದವ್ರಿಗೂ ಕೂಡ ಬೋರ್ವೆಲ್ ಹಾಕ್ಕೊಡ್ತೀವಿ, ಎಲ್ಲ ಸಮುದಾಯದವ್ರಿಗೂ ಕೂಡ ನಾವು ವಿದೇಶಕ್ಕೆ ವ್ಯಾಸಂಗ ಮಾಡೋಕೆ ಕೊಡ್ತೀವಿ, ಇಲ್ಲಿ ಓದೋಕ್ಕೂ ಕೂಡ ಕೊಡ್ತೀವಿ. ಆದರೆ ಅವರು ಆರ್ಥಿಕವಾಗಿ ಭಾಳ ಹಿಂದುಳಿದಿರ್ಬೇಕು. ಅವರು ಯಾವುದೇ ಕಾರಣಕ್ಕೂ ಇನ್ಕಮ್ ಟ್ಯಾಕ್ಸ್ ಪೇ ಆಗಿರಬಾರ್ದು. ಅವರು ಭಾಳ ಆರ್ಥಿಕವಾಗಿ ಭಾಳ ಹಿಂದುಳಿತಾರೆ. ಈಗ ನಾವು ಉದಾಹರಣೆಗೆ ಮೊನ್ನೆ ನಾವು ವಿದೇಶಕ್ಕೆ ಕಳಿಸಿದ್ವಿ. ನಾವು ಬಂದಮೇಲೆ ನಾವು ಮತ್ತು ನಮ್ಮ MD ಏಕಾಂತಪ್ಪ ಅವ್ರು ಕುಂತ್ಕೊಂಡು ಯಾರು ವಿದೇಶ ವ್ಯಾಸಂಗ ಮಾಡೋಕ್ಕೆ ಅರ್ಜಿಗಳು ಹಾಕಿದ್ದಾರೆ ಅದೆಲ್ಲ ತೆಗೆದು ನೋಡಿದಾಗ ನಮಗೊಂದು 12-13 ಜನ ಸಿಕ್ಕಿದ್ರು. ಅದರಲ್ಲಿ ಒಂದು 3 ಜನ ಒಕ್ಕಲಿಗ ಸಮಾಜದವರಿದ್ದರು, 1-2 ಲಿಂಗಾಯತ ಸಮಾಜದವರಿದ್ದರು. ಅವರಿಗೆ ಮತ್ತು ಬೇರೆ ಕಮ್ಯುನಿಟಿಯವರೆಲ್ಲ ಸೇರಿ 15 ಜನಕ್ಕೆ ನಾವು ವಿದೇಶಕ್ಕೆ ಕಳಿಸ್ತೀವಿ. ನಾವು ಅಂದರೆ ಎಲ್ಲ ಸಮುದಾಯದವರು ಹೋದ್ರು. ಅವ್ರ ತಂದೆ ತಾಯಿಯವರು ಭಾಳ ಖುಷಿ. ಅವ್ರಿಗೆ 15-20 ಲಕ್ಷ ರೂಪಾಯಿ ಅವ್ರಿಗೆ ವ್ಯಾಸಂಗ, ಯಾವ ಫಾರಿನಲ್ಲಿ ಯಾವ ಯೂನಿವರ್ಸಿಟಿಲಿ ಅವ್ರು ವ್ಯಾಸಂಗ ಮಾಡ್ತಾರೆ, ಅಲ್ಲಿಂದ ಒಂದು ಸರ್ಟಿಫಿಕೇಟ್ ತೊಗೊಂಬಂದ ಅಂದರೆ ಕನ್ಫರ್ಮ್ ಆದರೆ ನಾವು ಇಲ್ಲಿಂದ. ಹಾಗಾಗಿ ಇವಾಗ ಇದರಲ್ಲಿ ಎಲ್ಲ ಸಮುದಾಯದವರು ಸಹಾಯ ಇದೆ. ಆರ್ಥಿಕವಾಗಿ ಹಿಂದುಳಿದವರೆಗೂ ಅವರಿಗೆ ಸ್ತ್ರೀ ಸಮುದಾಯವ್ರಿಗೂ ಇದೆ. ಅವರೆಲ್ಲ ಗುಂಪು ಮಾಡ್ಕೊಂಡು ಬಂದರೆ ಅವರು ಕೂಡ ಸ್ಯಾರಿ ಬಿಸ್ನೆಸ್ ಮಾಡ್ಬೋದು, ಬ್ಯೂಟಿ ಪಾರ್ಲರ್ ಮಾಡ್ಬೋದು, ಸಣ್ಣ ಪುಟ್ಟ ಅವ್ರ ಜೀವನ ಅವ್ರು ಮಾಡ್ಕೊಬೋದು. ಇನ್ನೊಬ್ಬರ ಕೈ ಕಟ್ಟಿ ನಿಂತ್ಕೊಳ್ಳೋಂಗಿಲ್ಲ. ಅವರು ಸ್ವಂತ ಜೀವನ, ಸ್ವಾಭಿಮಾನ, ನಮ್ಮ ಜೀವನ. ಈ ಒಂದು ಸ್ಕೀಮನ್ನು ಕಾಂಗ್ರೆಸ್ಸಲ್ಲಿ ಮಾತ್ರ ಭಾಳ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪುವಂಥ ಕಾರ್ಯಗಳನ್ನ ನಾವು ಬಂದಮೇಲೆ ನಾವೆಲ್ಲ ಸುಮಾರು ಒಂದು 15 ಜಿಲ್ಲೆಗಳಿಗೂ ಪ್ರವಾಸ ಮಾಡಿದ್ವಿ. ನಾವು 15 ಜಿಲ್ಲೆಗಳಲ್ಲೂ ಕೂಡ ನಾವು ಫಲಾನುಭವಿಗಳನ್ನೂ ಭೇಟಿ ಮಾಡಿದ್ವಿ. ಅಲ್ಲಿ ವಿವಿಧ ಸಮಾಜದ ನಾಯಕರನ್ನು ಕರೆದು ಭೇಟಿ ಮಾಡಿದ್ವಿ. ಎಲ್ಲ ನಮ್ಗೆ ಆಗ್ತಾಯಿದೆ, ಏನಿಲ್ಲ ನಮ್ಮ ತೊಂದರೆ ಏನೆಲ್ಲ ಆಗ್ತಾಯಿದೆಲ್ಲ ನಮಗೆ. ಬಟ್ ಕೆಲವರು ಶಾಸಕರಿಗೆ ಕೊಡದೆ ನೇರವಾಗಿ ನಿಮ್ಮ ನಿಗಮಕ್ಕೆ ಕೊಟ್ಟಾದರೆ ನಮ್ಗೆ ಇನ್ನೂ ಉಪಯೋಗ ಆಗುತ್ತೆ ಅನ್ನೋದು ಸುಮಾರು ಕಡೆ ಗೊಂದಲದ ಹೇಳಿಕೆಯನ್ನು ಹೇಳಿದ್ದಾರೆ. ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು ಮಾಡ್ಕೊಳ್ಬೇಕು, ನಮ್ಮ ಕರ್ತವ್ಯನ ನಾವು. ಇದರಲ್ಲಿ ಮತ್ತೆ ಈಗ ಗೂಡ್ಸ್ ಆಟೋ ಗಾಡಿಗಳು ಯಾರು ತೊಗೊಳ್ತಾರೆ, ಅವನು ಸ್ವಂತ ಆಟೋ ತೊಗೊಳ್ಳೋನಿಗೆ ನಮ್ಮಲ್ಲಿ ಅವನಿಗೆ ಸಾಲ ಕೊಡ್ತೀವಿ ನಾವು. ಜೊತೆಗೆ ಬ್ಯಾಂಕಲ್ಲಿ ಕೂಡ ಅವರು ದೊಡ್ಡ ವೆಹಿಕಲ್ ತೊಗೊಳ್ಬೇಕಂದ್ರೆ ಅಲ್ಲಿ ತೊಗೊಂಡ್ರು ಸ್ಟಾರ್ಟಿಂಗ್ ಅಮೌಂಟ್ ಕಟ್ಟಬೇಕಾಗಲ್ಲ. 25% ಕಟ್ಟಿದ್ರೆ ಬ್ಯಾಂಕಲ್ಲಿ ನಿಮ್ಗೆ ಕಾರ್ ತೊಗೊಳಕ್ಕಲ್ಲ 25-30 ಲಕ್ಷ ಆಯ್ತಾರಲ್ಲ, 15 ಲಕ್ಷ ಸಾಲ ಆದಾಗ ನಾವು 2 ಲಕ್ಷದಿಂದ 3 ಲಕ್ಷವರೆಗೂ ಸಾಲ ಕೊಡ್ತೀವಿ ನಾವು. ಉಪಯೋಗಿಸ್ಕೊಳ್ಳೋನಿಗೆ ಪ್ರಾಮಾಣಿಕವಾಗಿ ನಾನು ಜೀವನದಲ್ಲಿ ಬದುಕಬೇಕು. ಇವಾಗ ಸಣ್ಣದಿಂದ ದೊಡ್ಡದು ಎಂತೆಂಥವ್ರು ಭಾಳ ಜನ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ಕೊಂಡಿರೋರೆಲ್ಲ ಸಣ್ಣದಿಂದ ದೊಡ್ಡವರಾಗಿದ್ದಾರೆ. ಇದರಲ್ಲಿ ನಾವು ಅವರು ಮುಂದುವರಿಯಲಿಕ್ಕೆ ಮೇಲೆತ್ತಿ ಅವರಿಗೆ ಒಂದು ಅವಕಾಶ ಮಾಡ್ಕೊ. ಅದ್ರ ಮೇಲೆ ನೀವು ಹೋರಪ್ಪ, ನಿಮ್ಮ ಸಪೋರ್ಟಿಂಗ್ ನಾವು ಇದ್ದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆಗಿದೆ.
ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನಿಮ್ಮ ಜೊತೆಗಿದ್ದೀವಿ, ನಾವು ನಿಗಮ ನಿಮ್ಮ ಜೊತೆಗಿದೆ, ನಿಮ್ದು ಏನೇ ತೊಂದರೆ ಇದ್ರೂ ಅಂತ ಎಲ್ಲ ಕಡೆ ನಾವು ಧೈರ್ಯ ಹೇಳಿ ಎಲ್ಲ ಸಮುದಾಯದವ್ರನ್ನೂ ಸಭೆ ಕರಿತೀವಿ. ನಾವು ಎಲ್ಲ ಯಾವುದೇ ಜಿಲ್ಲೆಗೆ ಹೋದ್ರೂ ಎಲ್ಲ ಸಮುದಾಯದವರ ಅವರ ಸಮಸ್ಯೆಗಳನ್ನ ಆಲಿಸ್ತೀವಿ. ನಾವು ಅದರಲ್ಲೆಲ್ಲ ಸ್ವಲ್ಪ ಅವ್ಯವಸ್ಥೆ ಆಗಿದೆ, ಅದೆಲ್ಲ ಸರಿಪಡಿಸ್ತೀವಿ. ಇಲ್ಲ ನಮ್ಮ ಕೇಂದ್ರ ಕಚೇರಿಗೆ ಬನ್ನಿ ಅಂತ ಹೇಳ್ತೀವಿ. ನಮ್ಮ ಕೇಂದ್ರ ಕಚೇರಿಗಳು ಕೂಡ ಅಧಿಕಾರಿಗಳು ಎಲ್ಲರೂ ಕಾಲ ಭಾಳ ವೇಗವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲೂ ಏನೋ ಮಿಸ್ಯೂಸ್ ಏನೋ ಅಂಥದ್ದು ಆಗ್ತಾಯಿಲ್ಲ. ಇವಾಗ ಹೊಸ ಬಡ್ಜೆಟ್ ಬಂದಿದೆ. ಇನ್ನು ನಾವು ಮಳೆ ಬೇರೆ ಇಲ್ಲ ಪಾಪ, ಬೋರ್ವೆಲ್ ಜಾಸ್ತಿ ಜನ ನಮ್ಮಲ್ಲಿ ಬೋರ್ವೆಲ್ಗೆ ಎಲ್ಲ ಪ್ರತಿಯೊಬ್ಬರಿಗೆ ಬೋರ್ವೆಲ್ಲೇ ಕೇಳ್ಕೊಂಬರ್ತಾರೆ. ಈ ಮಳೆ ಬರದಿಂದ ನೀರು ಬರಲ್ಲ, ಭಾಳ ಡೀಪಾಗಿ ಹೋಗಬೇಕು. ಅದರಿಂದ ನಾವು ನೀರು ಬಂದ್ರೇ ಆ ಕಾಂಟ್ರಾಕ್ಟರ್ದು ಗುತ್ತಿಗೆದಾರನಿಗೆ ನಾವು ದುಡ್ಡು ಕೊಡೋದು. ನೀರು ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಅವ್ನು ದುಡ್ಡು ಕೊಡೋಲ್ಲ. ಅದರಿಂದ ಅಲ್ಲೂ ಕೂಡ ಏನೂ ಅವ್ಯವಹಾರ ಆಗಲ್ಲ. ಅಲ್ಲಿ ನೀರು ಬಂದು ಅಲ್ಲಿ ಲೋಕಲಲ್ಲಿರೋ ಲೀಡರ್ಗಳು ನೋಡಿ